ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 23ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ 50 ಪಾಯಿಂಟ್ಗಳಷ್ಟು ಗೇನ್ ಆಯಿತು. ಸೆನ್ಸೆಕ್ಸ್ನಲ್ಲಿ 155 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 135 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಮತ್ತೆ 23,400 ನಿಫ್ಟಿಗೆ ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲ್ ಅನ್ನ ನಿಫ್ಟಿ ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡಬೇಕಾಗುತ್ತೆ. ಆ ಒಂದು ಲೆವೆಲ್ ಕ್ರಾಸ್ ಆದ್ರೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಲ್ಟ್ರಾಟೆಕ್ ಸಿಮೆಂಟ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 7% ಜಂಪ್ ಅಲ್ಟ್ರಾಟೆಕ್ ಸಿಮೆಂಟ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 17% ನಷ್ಟು ಡ್ರಾಪ್ ಆಗಿದೆ. 1474 ಕೋಟಿ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಡಿಸೆಂಬರ್ 2023ರಲ್ಲಿ 1775 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಫಾಲ್ ಇದೆ. ಹಾಗೆ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. 825 ಕೋಟಿ ಪ್ರಾಫಿಟ್ಸ್ ಅನ್ನ ಲಾಸ್ಟ್ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ರು. ಸೊ ಲಾಸ್ಟ್ ಕ್ವಾರ್ಟರ್ನಲ್ಲಿ ಸಾಕಷ್ಟು ಮಾರ್ಜಿನ್ ಪ್ರೆಷರ್ ಸಿಮೆಂಟ್ ಕಂಪನಿಗಳ ಮೇಲೆ ಇತ್ತು. ಈ ಒಂದು ಕ್ವಾರ್ಟರ್ನಲ್ಲಿ ಅದು ಸ್ವಲ್ಪ ರಿಲೀಫ್ ಆಗ್ತಿರೋದು ಕಾಣಿಸ್ತದೆ. 17,193 ಕೋಟಿ ರೆವೆನ್ಯೂನ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. ಹಾಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಕೂಡ ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟ್ ಅನ್ನ ಅಲ್ಟ್ರಾಟೆಕ್ ಸಿಮೆಂಟ್ ಡಿಕ್ಲೇರ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಆಪರೇಟಿಂಗ್ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಫಾಲ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಪರೇಟಿಂಗ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ಮುಂದಿನ ಕ್ವಾರ್ಟರ್ನಲ್ಲಿ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಕಂಪನಿ ಶೇರ್ ಮಾಡುವಂತ ಚಾನ್ಸಸ್ ಇದೆ. ಆದ್ರಿಂದ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇಂಡಿಯಾ ಸಿಮೆಂಟ್ ನ ಆಕ್ವಿಸಿಷನ್ ಅನ್ನು ಕೂಡ ಕಂಪನಿ ಮಾಡಬೇಕು ಅಂತ ಇದ್ದಾರೆ. ಆ ಒಂದು ರೀಸನ್ ಇಂದ ಇವರ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕೂಡ ಆಗುತ್ತೆ. ಸೊ ಓವರ್ ಆಲ್ ಇದು ಅಲ್ಟ್ರಾಟೆಕ್ ಸಿಮೆಂಟ್ ಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಆದಿತ್ಯ ಬಿರ್ಲಾ ಗ್ರೂಪ್ ನ ಇನ್ನೊಂದು ಕಂಪನಿ ಗ್ರಾಸಿಮ್ ಕೂಡ ಇವತ್ತು 3% ನಷ್ಟು ಗೇನ್ ಆಯಿತು. ವಿಪ್ರೋನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ವಿಪ್ರೋ ರಿಸಲ್ಟ್ ಬಂದಾಗಿಂದ ಸ್ಟಾಕ್ ನಲ್ಲಿ ಒಂದು ಪಾಸಿಟಿವ್ ಟ್ರೆಂಡ್ ಇದೆ. ಬ್ರೋಕರೇಜ್ಗಳು ಕೂಡ 350ವರೆಗೂ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ರು. ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಕೂಡ 2.5% ಅರೌಂಡ್ ಅಲ್ಲಿ ಗೇನ್ ಆಯಿತು. ಐಷರ್ ಮೋಟರ್ಸ್ ನಲ್ಲಿ ಕೂಡ 2% ಅಪ್ಸೈಡ್ ನೋಡೋದಕ್ಕೆ ಸಿಗ್ತದೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಬಿಪಿಸಿಎಲ್ ನೋಡೋದಕ್ಕೆ ಸಿಕ್ತು. ನಿನ್ನೆ ಕಂಪನಿ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ರಿಸಲ್ಟ್ ಬಿಪಿಸಿಎಲ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಇದಕ್ಕೆ ರೀಸನ್ ಮುಂದಿನ ಕ್ವಾರ್ಟರ್ ನಲ್ಲಿ ಅಂದ್ರೆ ಕ್ವಾರ್ಟರ್ 4 ನ ರಿಸಲ್ಟ್ ಏನ್ ಬರುತ್ತೆ ಅದರಲ್ಲಿ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗಬಹುದು. ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಮಾರ್ಜಿನ್ ಪ್ರೆಷರ್ ಬರ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಲ್ಲಿ ಕೂಡ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಒಳ್ಳೆ ಒಂದು ರಿಸಲ್ಟ್ ನಂತರ ಸ್ಟಾಕ್ ನಲ್ಲಿ ತುಂಬಾನೇ ಮೊಮೆಂಟಮ್ ಬಂದಿತ್ತು. ಒಂದೇ ದಿನ ಸ್ಟಾಕ್ ಆಲ್ಮೋಸ್ಟ್ 10% ಗೇನ್ ಆಗಿತ್ತು. ಸೊ ಆ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತದೆ. ಹಾಗೆ HCL ಟೆಕ್ ಅಲ್ಲಿ ಕೂಡ 1% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ ಮತ್ತೆ ರಿಲಯನ್ಸ್ ಕೂಡ 1% ಅರೌಂಡ್ ಅಲ್ಲಿ ಇವತ್ತು ಕರೆಕ್ಟ್ ಆಗಿದೆ. HDFC ಬ್ಯಾಂಕ್ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ HDFC ಬ್ಯಾಂಕ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವರ ನೆಟ್ NPA ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಹಾಗೆ ಡೆಪಾಸಿಟ್ ಗ್ರೋತ್ ಲೋನ್ ಗ್ರೋತ್ ಕೂಡ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬಂದಿರಲಿಲ್ಲ. ಇವತ್ತು ಸ್ಟಾಕ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. CLSA ಕಡೆಯಿಂದ ಹೋಲ್ಡ್ ರೆಕಮೆಂಡೇಶನ್ ಇದೆ. 1785 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಮೆಕ್ವರಿ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದು 2300 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. HSBC ಕಡೆಯಿಂದ ಬೈ ರೆಕಮೆಂಡೇಶನ್ ಇದೆ. 2000 ಅರೌಂಡ್ ಅಲ್ಲಿ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗುತ್ತೆ. ಬರ್ನ್ಸ್ಟೈನ್ ಕೂಡ 2300 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದು ಡೀಸೆಂಟ್ ರಿಸಲ್ಟ್ ಬಂದಿದೆ. ಸ್ಟಡಿ ಡೆಪಾಸಿಟ್ ಗ್ರೋತ್ ಇದೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ HDFC ಬ್ಯಾಂಕ್ ಸ್ಲೋ ಆಗಿ ಮೂವ್ ಆಗುವಂತ ಸ್ಟಾಕ್ ಆಗಿರುತ್ತೆ. ರೀಸೆಂಟ್ ಟೈಮ್ ನಲ್ಲಿ ಸ್ಟಾಕ್ ನಲ್ಲಿ ಸಾಕಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. 1900 ಅರೌಂಡ್ ನಿಂದ ಸ್ಟಾಕ್ ಕರೆಕ್ಟ್ ಕೂಡ ಆಗಿತ್ತು. ಸೊ ಮತ್ತೆ ಅದೇ ಒಂದು ಲೆವೆಲ್ ವರೆಗೂ HDFC ಬ್ಯಾಂಕ್ ಹೋಗುವಂತ ಚಾನ್ಸಸ್ ಇರುತ್ತೆ. ನಿಫ್ಟಿಯಲ್ಲಿ ರಿಕವರಿ ಬರಬೇಕು ಅಂದ್ರೆ ಈ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. HUL ಕೂಡ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಕ್ಕೆ ರೀಸನ್ ಕಂಪನಿಯಲ್ಲಿ ಬಂದಂತ ಒಂದು ಅಡಿಷನಲ್ ಇನ್ಕಮ್ ಆಗಿತ್ತು. ಆದ್ರಿಂದ ಸ್ಟಾಕ್ ಲೋವರ್ ಲೆವೆಲ್ಗಳಲ್ಲಿ ಓಪನ್ ಆಯಿತು. ಬಟ್ ಅದಾದ್ಮೇಲೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 1% ಡೌನ್ ಸೈಡ್ ನೊಂದಿಗೆ ಹಿಂದೂಸ್ತಾನ್ ಯೂನಿಲಿವರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 43 ಅನಲಿಸ್ಟ್ಗಳು ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಸೊ ಅದರಲ್ಲಿ 28 ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗುತ್ತೆ. 12 ಹೋಲ್ಡ್ ರೆಕಮೆಂಡೇಶನ್ ಇದೆ. ಕೇವಲ 3 ಬ್ರೋಕರೇಜ್ಗಳು ಮಾತ್ರ ಸೆಲ್ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಆವರೇಜ್ ಟಾರ್ಗೆಟ್ ನಮಗೆ 2600 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ರಿಸಲ್ಟ್ ನಂತರ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನ ಕಟ್ ಮಾಡಿದ್ದಾರೆ. ಓಲ್ಡ್ ಟಾರ್ಗೆಟ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ಅದು ತುಂಬಾನೇ ಡ್ರಾಪ್ ಆಗ್ತಿರೋದು ಕಾಣಿಸ್ತದೆ. ಸಿಟಿ ಕಡೆಯಿಂದ ಈಗಲೂ ಕೂಡ ಬೈ ರೆಕಮೆಂಡೇಶನ್ ಇದೆ. ಜೆಫ್ರೀಸ್ ಕೂಡ ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಿದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. UBS ನ ಕಡೆಯಿಂದ ಕೂಡ ನ್ಯೂಟ್ರಲ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ ಮತ್ತೆ CLSA ಅಂಡರ್ ವೇಟ್ ಅಥವಾ ರಿಡ್ಯೂಸ್ ರೇಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಕೇವಲ CLSA ಕಡೆಯಿಂದ 2000 ಕೆಳಗಡೆ ಟಾರ್ಗೆಟ್ ನೋಡೋದಕ್ಕೆ ಸಿಗುತ್ತೆ. ಮಿಕ್ಕೆಲ್ಲ ಬ್ರೋಕರೇಜ್ಗಳು 2000 ಮೇಲ್ಗಡೆ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಹೈಯೆಸ್ಟ್ ಟಾರ್ಗೆಟ್ ಏನಿದೆ ಸಿಟಿ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. 2850 ಹೈಯೆಸ್ಟ್ ಟಾರ್ಗೆಟ್ HUL ನಲ್ಲಿ ಈಗ ನೋಡೋದಕ್ಕೆ ಸಿಗುತ್ತೆ. ಮುಂಚೆ ಅದು 3400 ವರೆಗೂ ಇತ್ತು.
ಸೊ ನೀವು HULನ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡಿದಾಗ ಅಷ್ಟು ಸ್ಟಡಿ ಗ್ರೋತ್ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸ್ಲೋ ಆಗಿ ಒಂದು ಸ್ಟಾಕ್ ಮೂವ್ ಆಗುತ್ತೆ. ಇದೊಂದು ಡಿಫೆನ್ಸಿವ್ ಸೆಕ್ಟರ್ ಕಂಪನಿ ಆಗಿರುತ್ತೆ. ಅಂದರೆ ಬೇರೆ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಇದ್ದಾಗ ಯೂಶಲಿ ಹಿಂದೂಸ್ತಾನ್ ಯೂನಿಲಿವರ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು FMCG ಕಂಪನಿಯನ್ನು ನೀವು ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಅದು HUL ಆಗಿರ್ಬೋದು, ಬ್ರಿಟಾನಿಯಾ ಆಗಿರ್ಬೋದು, ITC ಆಗಿರ್ಬೋದು, ಯಾವುದಾದ್ರೂ ಒಂದು ಕಂಪನಿಯನ್ನು ನೀವು ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ, ಬಟ್ ಸ್ವಲ್ಪ ವೊಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ CLSE ಒಂದು ಸ್ಟಾಕನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಾಂಪಿಟೇಷನ್ ಪ್ರೆಷರನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ ಅಂತ 1090 ಟಾರ್ಗೆಟ್ ಪ್ರೈಸನ್ನು ಕೊಟ್ಟು ಅಂಡರ್ ಪರ್ಫಾರ್ಮ್ ರೇಟಿಂಗನ್ನು ಕೊಡ್ತಾ ಇದ್ದಾರೆ. ಈ ಮುಂಚೆ ಅವರು ಹೋಲ್ಡ್ ರೆಕಮೆಂಡೇಶನ್ ಕೊಟ್ಟಿದ್ರು. ಹಾಗೆ ಮಾರುತಿ ಸುಜುಕಿ ಕೂಡ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ಫೆಬ್ರವರಿ 1ರಿಂದ ತಮ್ಮ ಕಾರ್ ಪ್ರೈಸಸ್ ಅನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದಾರೆ. 1500ರಿಂದ 32,500ವರೆಗೂ ಪ್ರೈಸ್ ಇನ್ಕ್ರೀಸ್ ಆಗೋದು ಕಾಣಿಸುತ್ತೆ. ಬೇರೆ ಬೇರೆ ಮಾಡೆಲ್ಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರೈಸ್ ಹೈಕ್ಸ್ ನೋಡೋದಕ್ಕೆ ಸಿಗುತ್ತೆ. ಪ್ರೈಸ್ ಇನ್ಕ್ರೀಸ್ ಆಗೋದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ, ಬಟ್ ಸ್ಟಿಲ್ ಇವತ್ತು ಸ್ಟಾಕ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಪ್ರೈಸ್ ಇನ್ಕ್ರೀಸ್ ಮಾಡ್ತಿರೋದಕ್ಕೆ ಇನ್ಪುಟ್ ಕಾಸ್ಟ್ ರೀಸನ್ ಆಗಿರುತ್ತೆ ಅಂತ ಕಂಪನಿ ಹೇಳಿದ್ದಾರೆ. ಪರ್ಸಿಸ್ಟೆಂಟ್ ಸಿಸ್ಟಮ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 11% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಕಂಪನಿ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು, ಒಂದು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಆ ರೀಸನ್ ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಪರ್ಸಿಸ್ಟೆಂಟ್ ಸಿಸ್ಟಮ್ ನ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿತ್ತು. ಅದೇ ರೀತಿಯಲ್ಲಿ ಆಪರೇಟಿಂಗ್ ಪ್ರಾಫಿಟ್ ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. 373 ಕೋಟಿ ಪ್ರಾಫಿಟ್ಸ್ ಅನ್ನ ಕಂಪನಿ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ರು. ಲಾಸ್ಟ್ ಕ್ವಾರ್ಟರ್ ನಲ್ಲಿ 325 ಕೋಟಿಯ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಡಿಸೆಂಬರ್ 2023ರಲ್ಲಿ 286 ಕೋಟಿ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಪರ್ಸಿಸ್ಟೆಂಟ್ನ ಕಡೆಯಿಂದ ಒಂದು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ IT ಕಂಪನಿಗಳು ಲಾರ್ಜ್ ಕ್ಯಾಪ್ IT ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಒಂದು ಸ್ಟ್ರಾಂಗ್ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಹಾಗೆ ಸ್ಟಾಕ್ ತುಂಬಾನೇ ಗೇನ್ ಕೂಡ ಆಗಿದೆ. ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಸೊ ನೋಮರ ಕಡೆಯಿಂದ ನ್ಯೂಟ್ರಲ್ ರೇಟಿಂಗ್ ಇದೆ. 6200 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಕ್ವಾರ್ಟರ್ 3 ನಲ್ಲಿ ಒಂದು ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ನೋಡೋದಕ್ಕೆ ಸಿಕ್ಕಿದೆ, ಬಟ್ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಇರೋದ್ರಿಂದ ನ್ಯೂಟ್ರಲ್ ರೇಟಿಂಗ್ ಅನ್ನು ನೋಮರ ಕೊಟ್ಟಿದ್ದಾರೆ. HSBC ಕಡೆಯಿಂದ ಹೋಲ್ಡ್ ರೆಕಮೆಂಡೇಶನ್ ಇದ್ದು 5650 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ. ಇವರು ಕೂಡ ಅಷ್ಟೇ ವ್ಯಾಲ್ಯೂಷನ್ ಕನ್ಸರ್ನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಸಿಟಿ ಸೆಲ್ ರೆಕಮೆಂಡೇಶನ್ ಕೊಟ್ಟಿದ್ದು 5000 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಡೀಸೆಂಟ್ ಕ್ವಾರ್ಟರ್ 3 ರಿಸಲ್ಟ್ ಏನೋ ನೋಡೋದಕ್ಕೆ ಸಿಕ್ಕಿದೆ, ಬಟ್ 2026ರ ಫಿನಾನ್ಷಿಯಲ್ ಇಯರ್ ನಲ್ಲಿ ವ್ಯಾಲ್ಯೂಷನ್ಸ್ ಅನ್ನು ಕನ್ಸಿಡರ್ ಮಾಡ್ಕೊಂಡಾಗ ಸ್ವಲ್ಪ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಸಿಟಿ ಕೂಡ ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಒಂದು ಪ್ರೈಸ್ ನಿಂದ ಹೆಚ್ಚಿನ ಒಂದು ಅಪ್ಸೈಡ್ ನ ಪಾಸಿಬಿಲಿಟಿ ಇರೋದಿಲ್ಲ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಇದೆ. ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಸ್ಟಾಕ್ ಸಸ್ಟೈನ್ ಆಗಬಹುದು, ಬಟ್ ಹೈಯರ್ ಲೆವೆಲ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಇರುತ್ತೆ. ಸೊ ಜಸ್ಟ್ ರಿಸಲ್ಟ್ ನ ನ್ಯೂಸ್ ನಿಂದ ಸ್ಟಾಕ್ ನಲ್ಲಿ ಒಂದು ಬೈಯಿಂಗ್ ಎಮರ್ಜ್ ಆಗಿರುತ್ತೆ, ಬಟ್ ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಾಗ ಅಲ್ಲಿ ಎಲ್ಲರೂ ಕೂಡ ಪ್ರಾಫಿಟ್ಸ್ ಅನ್ನ ತಗೋತಾರೆ. ಬಟ್ ಲಾಂಗ್ ಟರ್ಮ್ ನ ವ್ಯೂ ಇದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ, ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ಇನ್ನೊಂದು ಮಿಡ್ ಕ್ಯಾಪ್ IT ಕಂಪನಿ ಕೋಫೋರ್ಜ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಈ ಕಂಪನಿ ಕೂಡ ಸ್ಟ್ರಾಂಗ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸ್ಟಾಕ್ ಇವತ್ತು 12% ಜಂಪ್ ಆಗಿದೆ. ಸೊ ರಿಸಲ್ಟ್ ನ ಕಾರಣದಿಂದ ಒಂದು ಬೈಯಿಂಗ್ ಇಲ್ಲಿ ಎಮರ್ಜ್ ಆಗ್ತಿರೋದು ಕಾಣಿಸ್ತದೆ. ಗ್ಯಾಪ್ ಅಪ್ ಓಪನಿಂಗ್ ಈ ಒಂದು ಸ್ಟಾಕ್ ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಡಿಸೆಂಬರ್ 2024 ಈ ಒಂದು ಕ್ವಾರ್ಟರ್ ನಲ್ಲಿ 256 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಕಂಪನಿಯ ರೆವೆನ್ಯೂಸ್ ಮತ್ತೆ ಆಪರೇಟಿಂಗ್ ಪ್ರಾಫಿಟ್ಸ್ ಕೂಡ ಕನ್ಸಿಡರಬ್ಲಿ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 234 ಕೋಟಿಯ ಪ್ರಾಫಿಟ್ ಇತ್ತು. ಹಾಗೆ ಡಿಸೆಂಬರ್ 2023ರಲ್ಲಿ 243 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಒಂದು ಸ್ಟ್ರಾಂಗ್ ರಿಸಲ್ಟ್ ಕೋಫೋರ್ಜ್ ನ ಕಡೆಯಿಂದ ಕೂಡ ಬಂದಿದೆ. ಇಲ್ಲೂ ಕೂಡ ಅಷ್ಟೇ ಬ್ರೋಕರೇಜ್ಗಳು ನ್ಯೂಟ್ರಲ್ ರೇಟಿಂಗ್ ಗಳನ್ನೇ ಕೊಟ್ಟಿದ್ದಾರೆ. ಪಾರಿಸ್ ಡಿಫೆನ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ 5% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಮಹಾರಾಷ್ಟ್ರ ಗವರ್ಮೆಂಟ್ ನ ಜೊತೆಯಲ್ಲಿ MOU ಅನ್ನು ಸೈನ್ ಮಾಡಿದ್ದಾರೆ. ಆಪ್ಟಿಕ್ ಪಾರ್ಕ್ ಪ್ರಾಜೆಕ್ಟ್ ಅನ್ನ ಮಹಾರಾಷ್ಟ್ರನಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು MOU ಸೈನ್ ಆಗಿದೆ. ಈ ಪ್ರಾಜೆಕ್ಟ್ ಏನಿದೆ 2028ರಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಜೆಕ್ಟ್ ನಲ್ಲಿ ಮಹಾರಾಷ್ಟ್ರ ಗವರ್ಮೆಂಟ್ 12,000 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. 10 ವರ್ಷಗಳ ಕಾಲ ಈ ಒಂದು ಪ್ರಾಜೆಕ್ಟ್ ನಡೆಯುತ್ತೆ. ಆ ಒಂದು ರೀಸನ್ ನಿಂದ ಕಂಪನಿಯ ಸ್ಟಾಕ್ ಪ್ರೈಸ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಪಾರಿಸ್ ಡಿಫೆನ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆರ್ಡರ್ಸ್ ಗಳನ್ನ ಸಾಕಷ್ಟು ಕಂಪನಿಗಳ ಕಡೆಯಿಂದ ಹಾಗೆ ಗವರ್ಮೆಂಟ್ ಆರ್ಡರ್ ಗಳನ್ನ ಡಿಫೆನ್ಸ್ ಆರ್ಡರ್ ಗಳನ್ನ ಕೂಡ ಪಡ್ಕೋತಿದ್ದಾರೆ. ಓವರ್ ಆಲ್ ಸ್ಟ್ರಾಂಗ್ ಆರ್ಡರ್ ಬುಕ್ ಇರೋದ್ರಿಂದ ಕಂಪನಿಯ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ಕೂಡ ಸಸ್ಟೈನ್ ಆಗ್ತದೆ. L&T ಸ್ಟಾಕ್ ಪ್ರೈಸ್ ನಲ್ಲಿ 11 ಗಂಟೆ ಸುಮಾರಿಗೆ ಸಡನ್ ಒಂದು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಅದಾದ್ಮೇಲೆ ಸ್ಟಾಕ್ ರಿಕವರ್ ಆಯಿತು. ಸೊ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಬಂದಂಥ ಒಂದು ಸಬ್ಮರೈನ್ ಪ್ರಾಜೆಕ್ಟ್ಗೆ ಇವರು ಬಿಡ್ಡಿಂಗ್ ಅನ್ನು ಮಾಡಿದ್ರು. ಆ ಒಂದು ಬಿಡ್ಡಿಂಗ್ ಏನಿದೆ ಡಿಸ್ಕ್ವಾಲಿಫೈ ಆಗಿದೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ತು. ಆದ್ರಿಂದ ನೆಕ್ಸ್ಟ್ ಬಿಡ್ಡರ್ ಆಗಿರುವಂಥ ಮ್ಯಾಸ್ಗಾನ್ ಡಾಕ್ ಇವರ ಒಂದು ಬಿಡ್ ಅಪ್ರೂವ್ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ಇತ್ತು. ಅದೇ ರೀಸನ್ನಿಂದ 11 ಗಂಟೆ ಸುಮಾರಿಗೆ ಮ್ಯಾಸ್ಗಾನ್ ಡಾಕ್ನ ಸ್ಟಾಕ್ ಪ್ರೈಸ್ ಗೇನ್ ಆಯಿತು. ಬಟ್ ಅದಾದಮೇಲೆ ಮತ್ತೆ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ತು. ಮ್ಯಾಸ್ಗಾನ್ ಡಾಕ್ಗೆ ಈ ಒಂದು ಪ್ರಾಜೆಕ್ಟ್ ಹೋಗುತ್ತೆ ಅನ್ನುವಂಥ ಕನ್ಫರ್ಮೇಷನ್ ಇಲ್ಲ. ಇನ್ನೂ ಕೂಡ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಡಿಸಿಷನ್ನ ತಗೋಬೇಕು ಅಂತ ರಿಪೋರ್ಟ್ ನೋಡೋದಕ್ಕೆ ಸಿಕ್ತು. ಆಗ ಸಡನ್ ಆಗಿ ಮ್ಯಾಸ್ಗಾನ್ ಡಾಕ್ನ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. L&T ಸ್ಟಾಕ್ ಪ್ರೈಸ್ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು.
L&Tಯ ಬಿಡ್ಡನ್ನು ಮೇ ಬಿ ಕನ್ಸಿಡರ್ ಮಾಡಿಕೊಂಡ್ರೆ ಈ ಒಂದು ಪ್ರಾಜೆಕ್ಟ್ L&Tಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಡಿಸ್ಕ್ವಾಲಿಫಿಕೇಷನ್ನ ಡಿಸಿಷನ್ ಬಂದರೆ ಆ ಪ್ರಾಜೆಕ್ಟ್ ಮೆಸ್ಗಾನ್ ಡಾಕ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವೊಂದು ಕಂಪನಿ ಪ್ರಾಜೆಕ್ಟನ್ನು ಪಡ್ಕೋತಾರೆ ಆ ಒಂದು ನ್ಯೂಸ್ನ ಬೇಸಿಸ್ ಮೇಲೆ ಮತ್ತೆ ಸ್ಟಾಕ್ನಲ್ಲಿ ಒಂದು ಗೇನ್ ನೋಡೋದಕ್ಕೆ ಸಿಗ್ಬೋದು. IRDA ತಮ್ಮ Q3 ರಿಸಲ್ಟನ್ನು ಡಿಕ್ಲೇರ್ ಮಾಡುವಾಗ ಫಂಡ್ ರೈಸಿಂಗ್ನ ಪ್ಲಾನನ್ನು ಕೂಡ ಅನೌನ್ಸ್ ಮಾಡಿದರು. ಈಗ 5,000 ಕೋಟಿ ಫಂಡ್ ರೈಸಿಂಗನ್ನು QIP ಮೂಲಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈ ಒಂದು ನ್ಯೂಸ್ಗೆ ಸ್ಟಾಕ್ ಪಾಸಿಟಿವ್ ಆಗಿ ಏನೂ ರಿಯಾಕ್ಟ್ ಮಾಡಲಿಲ್ಲ. ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. 200ರ ಕೆಳಗಡೆ ಈಗ IRDA ಟ್ರೇಡ್ ಆಗ್ತದೆ. ಸೊ ವ್ಯಾಲ್ಯೂಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಇರುವಂಥ ಕಂಪನಿಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಇದ್ದೇ ಇರುತ್ತೆ. ಸ್ಟಾಕ್ಸ್ ನೆಗೆಟಿವ್ ಆದಾಗ ಎಲ್ಲರೂ ಕೂಡ ಪ್ರಾಫಿಟ್ಸನ್ನು ತಗೊಳ್ತಾ ಹೋಗ್ತಾರೆ. ಆದ್ದರಿಂದ ಕರೆಕ್ಷನ್ ಇರುತ್ತೆ. ಬಟ್ ಲಾಂಗ್ ಟರ್ಮ್ನ ವ್ಯೂ ಇರುವಾಗ ಯಾವುದೇ ರೀತಿಯಲ್ಲಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಹೈಯರ್ ಲೆವೆಲ್ಗಳಲ್ಲಿ ಬೈ ಮಾಡ್ಕೊಂಡಿದ್ರೆ ಸ್ವಲ್ಪ ಆವ್ರೇಜಿಂಗನ್ನು ಮಾಡ್ಕೊಳ್ತಾ ಹೋಗ್ಬೋದಾಗತ್ತೆ. ಝೀ ಎಂಟರ್ಟೈನ್ಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಕಂಪನಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಗ್ತದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿದೆ. ಝೀ ಎಂಟರ್ಟೈನ್ಮೆಂಟ್ ಈ ಒಂದು ಕ್ವಾರ್ಟರ್ನಲ್ಲಿ 1979 ಕೋಟಿ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 2,000 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಹಾಗೆ ಡಿಸೆಂಬರ್ 2023ರಲ್ಲಿ 2,046 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಸೊ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗ್ತದೆ. ಅದೇ ರೀತಿಯಲ್ಲಿ ಕಂಪನಿಯ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಕಡಿಮೆ ಆಗಿದೆ. ಆ ರೀಸನ್ನಿಂದ 321 ಕೋಟಿ ಆಪರೇಟಿಂಗ್ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಪರೇಟಿಂಗ್ ಪ್ರಾಫಿಟ್ಸ್ ಫ್ಲಾಟ್ ಆಗಿದೆ. ಇಯರ್ ಆನ್ ಇಯರ್ ಆಪರೇಟಿಂಗ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ. 164 ಕೋಟಿ ಪ್ರಾಫಿಟ್ಸ್ ಅನ್ನು ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 209 ಕೋಟಿಯ ಪ್ರಾಫಿಟ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 2023ರಲ್ಲಿ 58 ಕೋಟಿ ಮಾತ್ರ ಪ್ರಾಫಿಟ್ಸ್ ಇತ್ತು. ಹಾಗೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 209 ಕೋಟಿಯ ಪ್ರಾಫಿಟ್ ಏನು ನೋಡೋದಕ್ಕೆ ಸಿಗ್ತದೆ, ಅದರಲ್ಲಿ 45 ಕೋಟಿಯ ಅದರ್ ಇನ್ಕಮ್ ಇತ್ತು. ಬಟ್ ಈ ಕ್ವಾರ್ಟರ್ನಲ್ಲಿ ಅದರ್ ಇನ್ಕಮ್ ಮೈನಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಂದರೆ ಅದರ್ ಇನ್ಕಮ್ನಲ್ಲಿ ಇವರಿಗೆ ಲಾಸ್ ಬರ್ತಿರೋದು ಕಾಣಿಸ್ತದೆ. ಆ ರೀಸನ್ನಿಂದ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಬಂದಿರೋ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓಕೆ ರಿಸಲ್ಟ್ ಅಂತ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಹಾಗೆ ಇವತ್ತಿನ FIDA ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. 5,462 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ತು. DIIs 3,812 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಅನ್ನು ಮಾಡಿಕೊಂಡಿದ್ದಾರೆ. ಸ್ಟ್ಯಾಲಿಯಾನ್ ಇಂಡಿಯಾ ಫ್ಲೋರೋಕೆಮಿಕಲ್ಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 33% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಲಿಸ್ಟ್ ಆದಮೇಲೆ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹90 ಆಗಿತ್ತು. 120ರ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. 126ರ ಲೆವೆಲಲ್ಲಿ ಅಪ್ಪರ್ ಸರ್ಕ್ಯೂಟ್ ಕೂಡ ಫಿಕ್ಸ್ ಆಗಿತ್ತು. ಅದೇ ಒಂದು ಪ್ರೈಸ್ನಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸ್ ಅನ್ನು ತಗೋಬೋದಾಗುತ್ತೆ. ಕೆಮಿಕಲ್ ಸೆಗ್ಮೆಂಟ್ಗೆ ಬಿಲಾಂಗ್ ಆಗುವಂಥ ಕಂಪನಿ. ಫ್ಯೂಚರ್ ಪ್ರಾಸ್ಪೆಕ್ಟಿವ್ ಸ್ಟ್ರಾಂಗ್ ಆಗಿ ಇದೆ. ಬಟ್ ಶಾರ್ಟ್ ಟರ್ಮ್ನಲ್ಲಿ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು. ಡೆಂಟಾ ವಾಟರ್ಸ್ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕೆಟಗರಿ 44 ಟೈಮ್ 2ನೇ ದಿನ ಸಬ್ಸ್ಕ್ರೈಬ್ ಆಯಿತು. NIE ಕೆಟಗರಿಯಲ್ಲಿ 128 ಟೈಮ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. QIB ಕೆಟಗರಿ 4 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಬಟ್ ಪ್ರೀಮಿಯಂನಲ್ಲಿ ಸ್ವಲ್ಪ ಫಾಲ್ ನೋಡೋದಕ್ಕೆ ಸಿಗ್ತದೆ. 44% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಇದೆ. ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ.